ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತೀಯ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವುಂಟಾಗದ ಕನ್ನಡಿಗರ ಪ್ರೀತಿಯ ಗಾನ ಕೋಗಿಲೆ, ದಕ್ಷಿಣ ಭಾರತದ ಸಂಗೀತ ಸಾಮ್ರಾಜ್ಞಿ, ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಇನ್ನೂ ನಮ್ಮೊಂದಿಗಿಲ್ಲ. 88ನೇ ವಯಸ್ಸಿನಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಆರೋಗ್ಯ ಸಮಸ್ಯೆಗಳು ಮತ್ತು ಇತ್ತೀಚಿನ ಕಾಲಿನ ಸೋಂಕಿನಿಂದ ಬಳಲ್ತಾ ಇದ್ದ ಜಾನಕಿ ಅಮ್ಮ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜುಲೈ 11ರಂದು ಅವರು ನಿಧನರಾದ್ರು. ಈ ಸುದ್ದಿ ಹೊರಬಿದ್ದ ತಕ್ಷಣವೇ ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ದೇಶ ವಿದೇಶಗಳ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಬನಿ ಮಿಡಿದ್ರು. ಒಂದು ಯುಗವೇ ಅಂತ್ಯಗೊಂಡಿದೆ ಎನ್ನುವ ಭಾವನೆ ಎಲ್ಲರಲ್ಲೂ ಮೂಡಿದೆ. ಎಸ್ ಜಾನಕಿ ಅವರ ಜೀವನ ಪಯಣ, ಸಂಗೀತ ಸಾಧನೆ, ಕೊನೆಯ ದಿನಗಳು, ಅಂತಿಮ ಆಸೆ ಹಾಗೂ ಅವರು ಭಾರತೀಯ ಸಂಗೀತಕ್ಕೆ ನೀಡಿರುವ ಅಮೂಲ್ಯ ಕೊಡುಗೆಯ ಬಗ್ಗೆ ತಿಳಿಯೋಣ ಬನ್ನಿ. ಎಸ್ ಜಾನಕಿ ಅವರು 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಗ್ರಾಮದಲ್ಲಿ ಜನಿಸಿದ್ರು. ಬಾಲ್ಯದಿಂದಲೇ ಅವರಿಗೆ ಸಂಗೀತದ ಮೇಲೆ ಅತೀವ ಆಸಕ್ತಿ ಇತ್ತು. ಕೇವಲ 3 ವರ್ಷದ ವಯಸ್ಸಿನಲ್ಲೇ ಹಾಡಲು ಆರಂಭಿಸಿದ ಜಾನಕಿ ಶಾಸ್ತ್ರೀಯ ಸಂಗೀತಗಾರ ಪೈಡಿ ಸ್ವಾಮಿಯವರ ಬಳಿ ಸಂಗೀತದ ಮೂಲ ಪಾಠಗಳನ್ನು ಕಲಿತರು. ಅವರ ಧ್ವನಿಯಲ್ಲಿದ್ದ ವಿಶೇಷತೆ, ಭಾವನೆಗಳನ್ನು ಜೀವಂತವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯ ಮತ್ತು ಶ್ರುತಿಯ ಮೇಲಿನ ಹಿಡಿತ ಬಾಲ್ಯದಲ್ಲೇ ಸ್ಪಷ್ಟವಾಗಿತ್ತು. 1957ರಲ್ಲಿ ಎಸ್ ಜಾನಕಿ ಸಿನಿಮಾ ಸಂಗೀತ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ತಮಿಳಿನ ವಿಧಿವಿಲಕ್ಕು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ತಮ್ಮ ಸಂಗೀತ ಯಾನ ಆರಂಭಿಸಿದ್ರು. ಅದೇ ವರ್ಷ ಕನ್ನಡದಲ್ಲೂ ರತಿಮನ್ಮಥ ಚಿತ್ರದ ಹಾಡಿನ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಪ್ರವೇಶ ಮಾಡಿದ್ರು. ಇದಾದ ಬಳಿಕ ಅವರ ಬದುಕೆ ಬದಲಾಯಿತು. ಒಂದೆರಡು ಹಾಡಲ್ಲ, ಮುಂದಿನ 6 ದಶಕಗಳ ಕಾಲ ದಕ್ಷಿಣ ಭಾರತದ ಚಿತ್ರರಂಗವನ್ನ ತಮ್ಮ ಧ್ವನಿಯಿಂದ ಆಳಿದ್ರು. ಎಸ್ ಜಾನಕಿ ಅವರ ಸಾಧನೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಅಚ್ಚರಿಯೇ ಸರಿಯೇ. ಅವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ತುಳು, ಒಡಿಯಾ, ಮರಾಠಿ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಕೆಲವು ಅಂದಾಜುಗಳ ಪ್ರಕಾರ 47,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ನಿಖರ ಸಂಸ್ಥೆಯಲ್ಲಿ ವ್ಯತ್ಯಾಸಗಳಿದ್ರು ಅವರು ಭಾರತದ ಅತ್ಯಂತ ಹೆಚ್ಚು ಹಾಡುಗಳನ್ನು ಹಾಡಿದ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರು ಅನ್ನೋದು ನಿರ್ವಿವಾದ. ಮಗುವಿನ ತೊದಲು ಮಾತಿನಿಂದ ಹಿಡಿದು ಯುವತಿಯ ಪ್ರೇಮ ಗೀತೆ, ತಾಯಿಯ ಮಮತೆ, ಭಕ್ತಿಗೀತೆ, ಶಾಸ್ತ್ರೀಯ ಸಂಗೀತ, ದುಃಖಭರಿತ ಗೀತೆ, ಯಾವ ಭಾವನೆಯನ್ನಾದರೂ ತಮ್ಮ ಕಂಠದಲ್ಲಿ ಜೀವಂತಗೊಳಿಸುವ ಅದ್ಭುತ ಸಾಮರ್ಥ್ಯ ಅವರಿಗಿತ್ತು. ಹುಟ್ಟಿನಿಂದ ತೆಲುಗಿನವರಾಗಿದ್ರು ಎಸ್ ಜಾನಕಿ ಅವರಿಗೆ ಅತ್ಯಂತ ಹೆಚ್ಚು ಪ್ರೀತಿ ದೊರೆತಿದ್ದು ಕರ್ನಾಟಕದಲ್ಲಿ. ಕನ್ನಡಿಗರು ಅವರನ್ನ ತಮ್ಮ ಮನೆಯವರಂತೆ ಪ್ರೀತಿಸಿದ್ರು. ಗಾನ ಕೋಗಿಲೆ ಎಂಬ ಬಿರುದು ಅವರಿಗೆ ಕನ್ನಡ ನಾಡಿನಿಂದಲೇ ದೊರಕಿತು. ಅವರು ಹಾಡಿದ ಅನೇಕ ಕನ್ನಡ ಗೀತೆಗಳು ಎಂದಿಗೂ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿವೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಎಸ್ ಜಾನಕಿ ಹಾಡಿದ ಅನೇಕ ಹಾಡುಗಳು ಕನ್ನಡ ಸಂಗೀತದ ಅಮೂಲ್ಯ ಸಂಪತ್ತಾಗಿದೆ. ಪಿ ಶ್ರೀನಿವಾಸ್ ಮತ್ತು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಜೊತೆ ಹಾಡಿದ ಗೀತೆಗಳು ಎಂದಿಗೂ ಶ್ರೋತರ ಮೆಚ್ಚಿನ ಹಾಡುಗಳಾಗಿವೆ. ವಿಶೇಷವಾಗಿ ಎಸ್.ಪಿ.ಬಿ. ಮತ್ತು ಎಸ್ ಜಾನಕಿ ಜೋಡಿ ದಕ್ಷಿಣ ಭಾರತದಲ್ಲಿ ಚಿತ್ರರಂಗದಲ್ಲಿ ಇತಿಹಾಸ ನಿರ್ಮಿಸಿದೆ. ಒಂದು ಕಾಲದಲ್ಲಿ ಬಿಡುಗಡೆಯಾಗ್ತಾ ಇದ್ದ ಅನೇಕ ಸಿನಿಮಾಗಳ ಬಹುತೇಕ ಹಾಡುಗಳನ್ನ ಈ ಇಬ್ಬರ ಧ್ವನಿಯಲ್ಲೇ ದಾಖಲಿಸಲಾಗ್ತಾ ಇತ್ತು. ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಜೋಡಿ ನೀಡಿದ ಅನೇಕ ಹಾಡುಗಳು ಭಾರತೀಯ ಸಂಗೀತದ ಶ್ರೇಷ್ಠ ಗೀತೆಗಳ ಪಟ್ಟಿಯಲ್ಲಿ ಎಂದಿಗೂ ಸ್ಥಾನ ಪಡೆದುಕೊಂಡಿದೆ.
ಎಸ್ ಜಾನಕಿ ಅವರ ಪ್ರತಿಭೆಗೆ ದೇಶದಾದ್ಯಂತ ಗೌರವ ಲಭಿಸಿತು. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. 33ಕ್ಕೂ ಹೆಚ್ಚು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿತು. ತಮಿಳುನಾಡು ಸರ್ಕಾರ ಕಲೈ ಮಾಮಣಿ ಪ್ರಶಸ್ತಿ ನೀಡಿ ಸನ್ಮಾನಿಸಿತು. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿ ಅವರ ಸಾಧನೆಯನ್ನ ಗುರುತಿಸಿತು. ಸುಮಾರು 60 ವರ್ಷಗಳ ಸಂಗೀತ ಪಯಣದ ನಂತರ ಎಸ್ ಜಾನಕಿ ಅವರು ನಿವೃತ್ತಿ ಘೋಷಿಸಿದರು. 2017-2018 ಅವಧಿಯಲ್ಲಿ ಮೈಸೂರಿನಲ್ಲಿ ತಮ್ಮ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ನೀಡಿದರು. ಅದಾದ ಬಳಿಕ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಅಥವಾ ಪ್ರಶಸ್ತಿಯನ್ನ ಸ್ವೀಕರಿಸಲಿಲ್ಲ. 2008ರಲ್ಲಿ ಮೈಸೂರಿನಲ್ಲಿ ನೆಲೆಸಿದ್ದ ಜಾನಕಿ ಅವರಿಗೆ ಹೈದರಾಬಾದ್ನಲ್ಲಿ ಅರಮನೆಯಂತಹ ಮನೆ ಇದ್ರೂ ಕೂಡ ಅವರ ಮನಸ್ಸು ಮಾತ್ರ ಮೈಸೂರಿನಲ್ಲೇ ನೆಲೆಸಿತ್ತು. ನನ್ನ ಕೊನೆಯ ಉಸಿರು ಮೈಸೂರಿನಲ್ಲೇ ಬಿಡಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಆ ಆಸೆಯಂತೆಯೇ ಅವರು ಮೈಸೂರಿನಲ್ಲೇ ತಮ್ಮ ಅಂತಿಮ ಉಸಿರೆಳೆದಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಎಸ್ ಜಾನಕಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕಾಲಿಗೆ ಇನ್ಫೆಕ್ಷನ್ ಉಂಟಾಗಿತ್ತು. ಆಸ್ಪತ್ರೆಗೆ ಹೋಗಲು ಭಯವಾಗ್ತಾ ಇದ್ದ ಕಾರಣ ಮನೆಯಲ್ಲೇ ನರ್ಸ್ ಮೂಲಕ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಆರೋಗ್ಯ ಹದಗೆಟ್ಟ ಕಾರಣ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಅವರ ಆರೋಗ್ಯ ಗಂಭೀರವಾಗಿದೆ ಅಂತ ಕುಟುಂಬಕ್ಕೆ ತಿಳಿಸ್ತಾರೆ. ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾದ್ರು. ನಿಧನಕ್ಕೂ ಸುಮಾರು 18 ದಿನಗಳ ಮೊದಲು ಎಸ್ ಜಾನಕಿ ಅವರು ಮಂಗಳೂರಿನ ಪ್ರಸಿದ್ಧ ಮಂಗಳಾದೇವಿ ದೇವಸ್ಥಾನ ಹಾಗೂ ಕಮಲಶಿಲೆ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ರು. ಅದು ಅವರ ಕೊನೆಯ ಸಾರ್ವಜನಿಕ ಧಾರ್ಮಿಕ ಪ್ರವಾಸವಾಗಿತ್ತು. ಕುಟುಂಬದ ಇಚ್ಛೆಯಂತೆ ಹಾಗೂ ಜಾನಕಿ ಅಮ್ಮನ ಆಶಯದಂತೆ ಮೈಸೂರಿನಲ್ಲೇ ಸಾರ್ವಜನಿಕ ಅಂತಿಮ ದರ್ಶನ ನಡೀತಾ ಇದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಮೊಮ್ಮಗಳು ಅಪ್ಸರ ಅಂತ್ಯ ಸಂಸ್ಕಾರ ನೆರವೇರಿಸಲಿದ್ದಾರೆ. ಪೊಲೀಸ್ ಗೌರವದೊಂದಿಗೆ ಅವರ ಅಂತಿಮ ವಿಧಿವಿಧಾನ ನಡೆಯಲಿದೆ. ಜಾನಕಿ ಅಮ್ಮನ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸಂಖ್ಯೆಯಲ್ಲಿ ಸಂತಾಪ ಸಂದೇಶಗಳು ಹರಿದು ಬಂದವು. ಒಬ್ಬ ಅಭಿಮಾನಿ, ಒಂದು ಅದ್ಭುತ ಯುಗ ಮುಗಿದಿದೆ, ಆದರೆ ಜಾನಕಿ ಅಮ್ಮನ ಧ್ವನಿ ತಲೆಮಾರುಗಳವರೆಗೆ ಜೀವಂತವಾಗಿರುತ್ತೆ ಅಂತ ಬರೆದುಕೊಂಡ್ರೆ, ಮತ್ತೊಬ್ರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನ ಹಾಡಿದ ಅಪರೂಪದ ಗಾಯಕಿಯನ್ನ ನಾವು ಕಳೆದುಕೊಂಡಿದ್ದೇವೆ. ಧನ್ಯವಾದಗಳು ಅಮ್ಮ ಅಂತ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಹಲವರು ಎಸ್ಪಿಬಿ ಮತ್ತು ಜಾನಕಿ ಅವರ ಹಾಡುಗಳನ್ನ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ. ಒಬ್ಬ ಕಲಾವಿದ ದೇಹದಿಂದ ದೂರವಾಗಬಹುದು, ಆದರೆ ಕಲೆ ಎಂದಿಗೂ ಸಾಯುವುದಿಲ್ಲ. ಎಸ್ ಜಾನಕಿ ಅವರು ಹಾಡಿದ ಸಾವಿರಾರು ಗೀತೆಗಳು ಮುಂದಿನ ಅನೇಕ ತಲೆಮಾರುಗಳಿಗೆ ಕೇಳಿಸಿಕೊಳ್ಳುತ್ತಲೇ ಇರುತ್ತೆ. ಅವರ ಧ್ವನಿಯಲ್ಲಿ ಅಡಗಿರುವ ಪ್ರೀತಿ, ಭಾವನೆ, ಮಮತೆ ಮತ್ತು ಸಂಗೀತದ ಮಧುರತೆ ಎಂದೆಂದಿಗೂ ಜೀವಂತವಾಗಿರುತ್ತೆ. ಅವರು ಹಾಡಿದ ಪ್ರತಿಯೊಂದು ಗೀತೆಯಲ್ಲೂ ಜಾನಕಿ ಅಮ್ಮ ಎಂದೆಂದಿಗೂ ನಮ್ಮೊಂದಿಗಿರ್ತಾರೆ. ಒಬ್ಬ ಮಹಾನ್ ಗಾಯಕಿಯ ಅಂತ್ಯವಾಗಿದೆ, ಆದರೆ ಒಂದು ಧ್ವನಿಯ ಅಂತ್ಯವಾಗಿಲ್ಲ. ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮನ್ನ ಅಗಲಿರಬಹುದು, ಆದರೆ ಅವರ ಹಾಡುಗಳು, ಅವರ ನೆನಪುಗಳು ಮತ್ತು ಅವರ ಸಂಗೀತ ಸಾಧನೆ ಭಾರತೀಯ ಸಂಗೀತ ಇತಿಹಾಸದಲ್ಲಿ ಸದಾ ಕಾಲ ಅಜರಾಮರವಾಗಿರುತ್ತೆ. ಭಾವಪೂರ್ಣ ನಮನಗಳು. ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ. ಓಂ ಶಾಂತಿ.